वही जरा पीछे आ जाओ, पीछे आ जाना तुम भाई। टीपू सर सामने आ जाओ। काफिला रवाना हो रहा है अल्हम्दुलिल्लाह। पहला काफिला जो अजीज़िया में ऑलरेडी पहुंच चुके हैं अल्हम्दुलिल्लाह। उसके रूम्स बहुत अच्छे हैं, वहाँ के फ़ोटोज़ भेजे हैं पूरे, और पूरे दुआ भी कर रहे हैं। हमारे इंस्पेक्टर्स भी पूरा अच्छी तरीके से काम कर रहे हैं। तमाम को नसूख कार्ड्स मिल गया। जो पहली फ्लाइट में 430 गए थे, जो नसूख कार्ड्स मिले थे, इस बार पूरों को रूम्स मिल गए। और अल्हम्दुलिल्लाह पूरे उम्रे पे भी हमारे जितने भी फर्स्ट फ्लाइट के हाजी थे वो उम्रे पे भी जाके अल्हम्दुलिल्लाह पूरा अपने का जो है अल्हम्दुलिल्लाह रूम के ताल्लुक से, बिल्डिंगों के ताल्लुक से बड़ा अच्छा रिपोर्ट आई है। अल्लाह सुब्हानहू व तआला जितने भी जा रहे हैं कुछ जाके वापस आए। जितने भी हाजी आना था वो पूरे आ गए हैं क्या? उनका डिटेल्स कोई हाजी मिस हुए हैं आपका? नहीं, कोई भी मिस नहीं। अलहमदुलिल्लाह स्पीकर साहब भी आए थे, वो इनाग्रल फंक्शन को नहीं आए थे, इसलिए आज आके वो कुछ माजरत चालिए इनाग्रल फंक्शन को नहीं आने की वजह से आज आके वो आज मंगलूर के भी 30 जज इकराम जा रहे हैं, तो उनको भी मिलना था उनको, तो इसी तरीके से उनके हाथ से आज बस की हम लोग इनाग्रल ಕಮಿಟಿಯಿಂದ ಬಹುಶಃ ಈ ವರ್ಷ ಪವಿತ್ರವಾದ ಹಜ್ ಯಾತ್ರಿಗಳಿಗೆ ಬಹುಶಃ ಇವತ್ತು ಯಾರಲ್ಲಿ ಹೋಗ್ತಾರ ಅದಕ್ಕೆ ಇಲ್ಲಿಂದ ಬೀಲ್ ಕೊಡುವ ಸಂಬಂಧಪಟ್ಟಲ್ಲಿ ಅವರು ಅಲ್ಲಿಗೆ ಹೋಗಿ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಮತ್ತು ಹಿಂತಿರುಗಿ ಬರಲು ಕೂಡ ಏನು ಜವಾಬ್ದಾರಿ ವಹಿಸಿದ್ದಾರೆ ಆ ಜವಾಬ್ದಾರಿ ಒಂದು ಅತ್ಯಂತ ಪ್ರಾಮಾಣಿಕತೆಯಿಂದ, ಅತ್ಯಂತ ಬದ್ಧತೆಯಿಂದ, ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದಾರೆ. ನಾನಿದರ ಅಧ್ಯಕ್ಷರಾಗಿದ್ದ ಟಿಪ್ಪೂರವರನ್ನು, ನಮ್ಮ ಡೈರೆಕ್ಟರ್ಗಳನ್ನು, ಎಲ್ಲ ಸದಸ್ಯರನ್ನು ಮತ್ತು ಎಲ್ಲ ಅಧಿಕಾರಿ ವರ್ಗದವರನ್ನು ಮತ್ತು ಕಾರ್ಯಕ್ರಮ ಬೆಂಗಳೂರಿನ ಮತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದಿಸಿ ಬಹುಶಃ ಬರುವಂಥ ಕಷ್ಟಗಳಿಗೆ ಎಲ್ಲ ಅಲ್ಲೊಂದು ರೀತಿಯಿಂದ ಎರಡನೇದು ಮಂಗಳೂರಿನಲ್ಲಿ ಕೂಡ ಈಗಾಗಲೇ ಬಹುಶಃ ಇವತ್ತು ನಮ್ಮ ಅಲ್ಲಿ ಸ್ಥಳವನ್ನು ಬಹುಶಃ ಇವತ್ತು ಖರೀದಿಸಿ ನಮಗೆ ದಾನ ಮಾಡಲಿಕ್ಕೆ ಮಾಡಿದ್ದಾರೆ. ಈ ಹಜ್ ಕಮಿಟಿ ಮುಖಾಂತರ ಈಗಾಗಲೇ 10 ಕೋಟಿ ಸ್ಯಾಂಕ್ಷನ್ ಆಗಿದೆ. ಹಜ್ ಕಮಿಟಿ ನಮ್ಮ ಮಂತ್ರಿಯಾದ ರಹೀಮ್ ಖಾನ್ ಅವರು, ಮೈನಾರಿಟಿ ಮಿನಿಸ್ಟರ್ ನಮ್ಮ ಜಮೀರ್ ಅಹಮದ್ ಅವರು, ನಸೀರ್ ಅವರು, ಜೈನ್ ಅವರು ಎಲ್ಲರೂ ಸೇರಿಕೊಂಡು ನಮಗೆ ಸಂಪೂರ್ಣ ಜಿಲ್ಲೆಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಯಾವ ರೀತಿ ಬರಬೇಕು ಅದಕ್ಕೆ ಕರ್ನಾಟಕ ರಾಜ್ಯ ಹಜ್ ಕಮಿಟಿಯ ಮಾರ್ಗದರ್ಶನದಲ್ಲಿ ಅವರು ಸೂಚಿಸಿದ ರೀತಿಯಲ್ಲಿ ಪವಿತ್ರವಾದ ಭವ್ಯವಾದ ನಿರ್ಮಿಸಲಾಗುವುದು. ಇದಕ್ಕೆ ಅನುದಾನ ಬಿಡುಗಡೆ ಮಾಡಿದಂಥ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲರ ಪರವಾಗಿ ನಾನು ಶುಭಾಶಯ ಸಲ್ಲಿಸ್ತೇನೆ. ಹೋದ ಸರಿಗಿಂತ ಸಂಖ್ಯೆ ಈ ಸರಿ ಜಾಸ್ತಿನೂ ಆಗಿದೆ. ಈ ಸರಿ ವ್ಯವಸ್ಥೆನೂ ಕೂಡ ದಿನ ಬೆಸ್ಟ್ ಮಾಡಿದ್ದಾರೆ. ಏನು ಹೇಳಕ್ಕೆ ಅದಕ್ಕೆ ಅಭಿನಂದಿಸ್ತೇನೆ. ಯಾಕೆಂದರೆ ಒಂದು ವ್ಯವಸ್ಥೆ ಮಾಡುವಷ್ಟು ನೋಡುವ ಭಾಳ ಸುಲಭ ಆಗ್ತದೆ. ಅದರ ಹಿಂದೆ ಪಟ್ಟಂಥ ಶ್ರಮ, ಪಟ್ಟಂಥ ಜವಾಬ್ದಾರಿ ಮತ್ತು ಅದರ ರಿಸ್ಕ್ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನೀವೆಲ್ಲರೂ ಸೇರಿ ಮಧ್ಯೆಯವರಿಗೆ ಬರುವಂತು. ಆದ ಕಾರಣ ಎಲ್ಲ ರೀತಿ ನೋಡಿಕೊಂಡು ಎಷ್ಟು ಮ್ಯಾಕ್ಸಿಮಮ್ ಮಾಡಲಿಕ್ಕೆ ಸಾಧ್ಯ ಅಷ್ಟು ಮಾಡೇ ಮಾಡಿರ್ತಾರೆ. ಕೆಲವೊಮ್ಮೆ ಹ್ಯೂಮನ್ ಎರರ್ ಆಗಿ ನಾವೆಲ್ಲ ಮನುಷ್ಯರು ಹೆಚ್ಚು ಕಮ್ಮಿ ಕೆಲವೊಂದು ಕಡೆ ಹಾಗೆ ಆಗ್ತದೆ. ನಾವು ಇಷ್ಟು ವ್ಯವಸ್ಥೆ ಮಾಡುವಾಗ ಅದನ್ನು ನಾವು ಸಹಿಸಿಕೊಳ್ಬೇಕು, ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಸರ್, ಒಂದು ಟಿಪ್ಪು ಅವರು ಮತ್ತು ಹಜ್ ಕಮಿಟಿ ಮೆಂಬರ್ಸು ಎಲ್ಲರೂ ಸೇರಿ ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೂ ಕೂಡ ತಾವು ಇವತ್ತು ಬಂದಿದ್ದೀರಾ, ತಮಗೆ ಹೇಗೆ ಅನಿಸ್ತಿದೆ ವ್ಯವಸ್ಥೆಗಳು ಮತ್ತು ಇಲ್ಲಿನ ಜನಗಳಿಗೆ ಏನು ಹೇಳಕ್ಕೆ ಬಯಸ್ತೀರಾ ವಿಶೇಷವಾಗಿ? ನಾನು ವ್ಯವಸ್ಥೆಯನ್ನು ಕಳೆದ ವರ್ಷ ಕೂಡ ಚೆನ್ನಾಗಿ ಮಾಡಿದ್ದು. ಈ ವರ್ಷ ಹೊರಗಿಂದ ನೋಡುವಾಗ ಜನಸಾಮಾನ್ಯರ ಒಂದು ಉತ್ಸಾಹ, ಅವರ ಭಕ್ತಿ, ಅವರ ಕುಟುಂಬ ಹೋಗುವಾಗ ಅವರು ಮಾಡಿದಂಥ ವ್ಯವಸ್ಥೆ, ಇದರಲ್ಲೂ ಜನ ಅತ್ಯಂತ ಸಂತುಷ್ಟರಾಗಿದ್ದಾರೆ. ಬರ್ತದೆ. ನಾನು ಎಲ್ಲ ಅಜ್ಜಾತಿಗಳ ಕುಟುಂಬಸ್ಥರಿಗೆ ಹೇಳೋದು ಇಷ್ಟೇ, ಒಂದು ಕಡೆ ಈ 30-40 ಲಕ್ಷ ಜನ ಸೇರುವಾಗ ಸಡನ್ನಾಗಿ ಹಿಂದೆ ಬರುವಾಗ ಕೆಲವೊಂದು ಸಮಸ್ಯೆ ಹಾಗೇ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಯಾರ ಒಂದಿಬ್ಬರು ಕೆಲವು ಹೇಳಿದ್ರು ಅಂತ ಹೇಳಿಕೊಂಡು ಮಾತುಗಳಿದೆ ವಾಟ್ಸಪ್ನಲ್ಲಿ, ಆ ಮಾಧ್ಯಮದೆಲ್ಲ ಬಹುಶಃ ಯಾವುದು ಕೂಡ ನೆಗೆಟಿವ್ ವಿಚಾರ ಹಾಕಲಿಕ್ಕೆ ಹೋಗಬೇಡಿ.
ನಿಮ್ಗೆ ಏನು ಕೂಡ ಪ್ರಯೋಜನ ಆಗುವುದಿಲ್ಲ. ನಿಮ್ಗೆ ಏನಂತ ವಿಚಾರ ಇದೆ ನೇರವಾಗಿ ಕಮಿಟಿಯನ್ನು ಸಂಪರ್ಕಿಸಿ ಈ ಸಮಸ್ಯೆ ಇದೆ ಅಂತ ಹೇಳಿದರೆ ಆ ಸಮಸ್ಯೆಯನ್ನು ಈಗ ಮಾತ್ರ ಬಗೆಹರಿಸುವುದಲ್ಲ, ಮುಂದಿನ ವರ್ಷ ಸಮಸ್ಯೆ ಬಗೆ ರೀತಿಯಲ್ಲಿ ಕೂಡ ನೋಡಿಕೊಳ್ತಾರೆ. ಅಂಥ ಸಹಕಾರವನ್ನು ಪ್ರತಿಯೊಂದು ಹಜ್ ಯಾತ್ರೆಗಳ ಕುಟುಂಬಸ್ಥರು ಇವತ್ತು ಕೊಡಬೇಕು. ಮತ್ತು ಹಜ್ ಯಾತ್ರೆಗಳಿಗೆ ಕೂಡ ನಾನು ಹೇಳಿದಷ್ಟೇ ಎಲ್ಲಿ ಏರ್ಪೋರ್ಟಲ್ಲಿ ಇನ್ನೂ ಬರ್ತಂದರೆ ಸಮಾಧಾನ ಮತ್ತು ತಾಳ್ಮೆಯಿಂದ ಇಡೀ ನಮ್ಮ ರಾಜ್ಯ ಸರ್ಕಾರ, ಹಜ್ ಕಮಿಟಿ, ನಮ್ಮ ಕೇಂದ್ರ ಹಜ್ ಕಮಿಟಿ, ಎಂಬಾಸಿ ಅವರೆಲ್ಲರೂ ಕೂಡ ನಿಮ್ಮ ಜವಾಬ್ದಾರಿ ವಹಿಸಿದ್ದಾರೆ. ನಾವು ನಿಭಾಯಿಸ್ತೇವೆ. ನಾವು ಸಮಾಧಾನ